ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾನು ಸಾಮಾಜಿಕ ಹೋರಾಟಗಾರನಾಗಿದ್ದೀನಿ ಮತ್ತು ಸಾಮಾಜಿಕ ಕಳಕಳಿ ಉಳ್ಳವನಾಗಿದ್ದೀನಿ. ವಿಷಯ ಏನಂದರೆ, ಈಗಾಗಲೇ ನಾವು ಕೊರೋನಾ ವ್ಯಾಕ್ಸಿನೇಷನ್ ಏನು ಕೋವಿಡನ್ನು ನೀಡಿದ್ದಾರೆ, ಮತ್ತೊಂದು ಈಗ ಕೋವಿಡ್ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತು ವಿಷಯ ಏನಂದರೆ, ಈಗಾಗಲೇ ನಾವು ಕೋವಿಡ್ ಶೀಲ್ಡು, ಕೋವಿಡ್ ವ್ಯಾಕ್ಸಿನ್ ಅಂತ ಎಲ್ಲ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಮಾಡ್ತಾ ಇದ್ದೀನಿ. ವಿಷಯ ಏನಂದರೆ, ಈಗಾಗಲೇ ನಾವು ಕೊರೋನಾದ ಒಂದು ಲಸಿಕೆಯನ್ನು ಪಡೆದಿದ್ದೀವಿ. ಅದಕ್ಕೆ ಯಾವುದೇ ರೀತಿಯಾದ ಸಂಶೋಧನೆಗಳು ಸೂಕ್ತವಾಗಿ ನಡೆದಿಲ್ಲ. ಯಾಕಂದರೆ ಸೂಕ್ತವಾಗಿ ನಡೆಸ್ಕೊಂಡೇ ಕೊಡಬೇಕಾಗ್ತದೆ. ಯಾಕಂದರೆ ಈಗ ನಾವು ಬ್ರಿಟಿಷರ ಕಾಲದಲ್ಲಿ ಲೂಯಿ ಪಾಶ್ಚರ್ ಎಂಬುವನು ಹುಚ್ಚಿನ ಕಡಿತದಿಂದ ಬರುವಂಥ ರೋಗ ರೇಬಿಸ್ ಅಂತ ಬಂದಿತ್ತಲ್ಲ, ಅದಕ್ಕೊಂದು ಲಸಿಕೆಯನ್ನು ಕಂಡು ಹಿಡಿದವಾಗ ಆವಾಗ ಬ್ರಿಟಿಷರ ಕಾಲದಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಜನರಿಗೆ ಕೊಡೋದಕ್ಕೆ ಅನುಮತಿಯನ್ನು ಕೊಡೋದಿಲ್ಲ ಅವರು. ಯಾಕಂದರೆ ಅವನ ಮೇಲೆ ರಿಸರ್ಚ್ ಮಾಡ್ಕೊಳ್ಳೋಕೆ ಹೇಳ್ತಾರೆ. ಆತನ ಮೇಲೆ ರಿಸರ್ಚ್ ಮಾಡಿಕೊಂಡು ನಂತರ ಪಬ್ಲಿಕ್ಕಿಗೆ ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆದರೆ ಈ ಕೊರೋನಾ ಲಸಿಕೆ ಏನು ಇದೆ ಅದನ್ನು ಅವರು ಡೈರೆಕ್ಟಾಗಿ ನೇರವಾಗಿ ಜನರಿಗೆ ಕೊಟ್ಟಿದ್ದಾರೆ. ಮತ್ತು ಒಂದನೇದು. ಎರಡನೇದು ಏನಾಗಿದೆ ಅಂದರೆ, ಫಸ್ಟಿಗೆ ನಾವು ಸಂಶೋಧನೆಯಲ್ಲಿ ಮಂಗನಿಗೆ ಕೊಡುವಂಥದ್ದು, ಪ್ರಾಣಿಗಳ ಮೇಲೆ ಪ್ರಯೋಗ ಅಂಥದ್ದೆಲ್ಲ ಯಾವುದೇ ನಡೆದಿಲ್ಲ. ಯಾಕಂದ್ರೆ ಅದಕ್ಕಾಗಿ ಈಗ ಅಡ್ಡ ಪರಿಣಾಮಗಳು ಆಗ್ತಾ ಇದ್ದಾವೆ ಅಂತ ನಮಗೆ ಕೆಲವೊಂದು ಡಾಕ್ಟ್ರುಗಳೇ ಪ್ರೂವ್ ಮಾಡಿದ್ದಾರೆ. ಯಾಕಂದರೆ ಅಡ್ಡ ಪರಿಣಾಮಗಳು ಈಗಾಗಲೇ ಆಗ್ತಾ ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮವನ್ನು ಜರುಗಿಸ್ಬೇಕು. ಯಾರು ಈಗ ಲಸಿಕೆಯನ್ನು ಕೊಟ್ಟಿದ್ದಾರೆ ಅದು ಈ ಲೀಗಲ್ಲ. ಯಾಕಂದರೆ ಕಳೆದ ಬಾರಿ ಗಿರಿಧರ್ ಕಜೆ ಅಂತ ಒಬ್ಬವರು ಪಾಪ ಅವರು ಆಯುರ್ವೇದಿಕ್ ಮದ್ದನ್ನು ಕಂಡಿಡಿದ್ರು ಕೂಡ ಅವ್ರಿಗೆ ಸರಿಯಾಗಿ ಅನುಮತಿಯನ್ನು ಕೂಡ ಕೊಡೋದಕ್ಕೆ. ಆಯುರ್ವೇದಿಕ್ ಮದ್ದಿನಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಇದರಲ್ಲಿ ಅಡ್ಡ ಪರಿಣಾಮಗಳು ಇದ್ದರೂ ಕೂಡ ನೇರವಾಗಿ ಜನರಿಗೆ ಕೊಟ್ಟಿದ್ದಾರೆ ಅವರು. ಅದು ಯಾವ ಲೆಕ್ಕದಲ್ಲಿ? ಅದಕ್ಕಾಗಿ ನಾವು ಕಾನೂನು ರೀತಿ ಹೋರಾಟವನ್ನು ಮಾಡಬೇಕು. ಮತ್ತು ಕೊಟ್ಟವ್ರು ಯಾರು? ಅದು ರಿಸರ್ಚ್ ಮಾಡಿದವ ಯಾರು? ರಿಸರ್ಚ್ ಮಾಡೋದಕ್ಕೆ ಹಲವಾರು ವರ್ಷಗಳು ತಾಗ್ತದೆ. ಒಂದು ಮೆಡಿಸಿನನ್ನು ರಿಸರ್ಚ್ ಮಾಡೋದಕ್ಕೆ ಹಲವಾರು ವರ್ಷಗಳು ತೊಗೊಳ್ತದೆ. ಆದರೆ ಇದರಲ್ಲಿ ವರ್ಷನೇ ತೊಗೊಂಡಿಲ್ಲ, ಆಗಂದಾಗೆ ಕೊಟ್ಟಿದ್ದಾರೆ ಅವರು. ಆ ಒಂದು ನಿಟ್ಟಿನಲ್ಲಿ ಜನರು ಏನು ಮಾಡಬೇಕು? ಅವ್ರು ಕಂಡುಹಿಡಿದವ್ರು ಯಾರು, ಏನು ಕೊಟ್ಟಿದ್ದಾರೆ, ಏನೇನು ಹಾಕಿದ್ದಾರೆ ಅದಕ್ಕೆ ಅನ್ನೋದನ್ನು ನಮಗೆ ಇದು ಮಾಡಬೇಕು. ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಮಾಡಬೇಕು, ಮತ್ತು WHO ಏನಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಅವರೇ ಈ ಥರ ಮೂರ್ಖ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಅವರಿಗೂ ಕೂಡ ಕಿಂಚಿತ್ ಜ್ಞಾನವೂ ಇಲ್ಲ. ಯಾಕಂದರೆ ಎಲ್ಲರಿಗೂ ಕೂಡ ಯಾವುದೇ ರೀತಿ ರಿಸರ್ಚ್ ಮಾಡಿದ್ದಾರೆ ಅದರ ನಮ್ಗೆ ಬಹಿರಂಗವಾಗಿ ಮಾಹಿತಿ ಬೇಕು. ಎಷ್ಟು ವರ್ಷ ರಿಸರ್ಚ್ ಮಾಡಿದ್ದೀರಾ ನೀವು, ಏನೇನು ಹಾಕಿದ್ದೀರಾ ಅಂತ. ಏನೋ ಒಂದು ಲೆಕ್ಕ ಇಲ್ಲ ಪಕ್ಕ ಇಲ್ಲದೆ ಇಡೀ ವರ್ಲ್ಡಿನಲ್ಲೇ ಈ ಥರದ್ದು ಮಾಡಿದ್ದಾರೆ. ಮತ್ತು ಅದಕ್ಕೆ ನಮ್ಮ ಲಸಿಕೆಗೆ ನೀಡಿದ್ದಾರೆ ಅದಕ್ಕೆ ಈಗಾಗಲೇ ಅಡ್ಡ ಪರಿಣಾಮಗಳು ಆಗ್ತಾಯಿದ್ದಾವೆ ಅಂತ ಕೆಲವೊಂದು ಡಾಕ್ಟ್ರುಗಳು ಹೇಳಿದ್ದಾರೆ. ಮತ್ತು ಅದ್ರ ಬಗ್ಗೆ ನಮಗೆ ಈ ಕಾನೂನು ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.